Hello everyone. In previous video class, we discussed the difference between processing, computerized file processing and manual file processing. We discussed in previous video lecture. Now in this class, we are discussing data processing cycle. What do you mean by data processing cycle? Data processing cycle is a concept of accepting the data, processing that data as an information. Once we process that information, how that information once again becoming a raw data for a new operation. That is called as a data processing cycle. In this, we are having four important different steps. Those are data preparation, data input, data processing, and data output. We are having one more unit called as a data storage. Data storage. These are the four important stages where how the data is going to be interpreted or how the data is going to be manipulated and produced as a information. Once the data is converted as information, then how we are going to be using the same information as a raw data for the next operation. ನಾವು ಹಿಂದಿನ ತರಗತಿ ಒಳಗೆ ಅಥವಾ ಹಿಂದಿನ ವಿಡಿಯೋ ಲೆಕ್ಚರ್ ಒಳಗೆ ಡಿಫರೆನ್ಸ್ ಬಿಟ್ವೀನ್ ಕಂಪ್ಯೂಟರೈಸ್ ಫೈಲ್ ಪ್ರೊಸೆಸಿಂಗ್ ಆ್ಯಂಡ್ ಮ್ಯಾನ್ಯುವಲ್ ಫೈಲ್ ಪ್ರೊಸೆಸಿಂಗ್ ಡಿಸ್ಕಸ್ ಮಾಡಿದ್ವಿ. ನಾವು ಇವತ್ತಿನ ಕ್ಲಾಸ್ ಒಳಗೆ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅನ್ನೋದು ಡಿಸ್ಕಸ್ ಮಾಡಾಕತ್ತೀವಿ. ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅನ್ನೋದು ನಾವು ಡೇಟಾನ ಅಕ್ಸೆಪ್ಟ್ ಮಾಡಿಕೊಂಡು ಆ ಡೇಟಾನ ಸರ್ಟನ್ ಆಪರೇಷನ್ಸ್ ಪರ್ಫಾರ್ಮ್ ಮಾಡಿ ಇನ್ಫಾರ್ಮೇಷನ್ನ ಪ್ರೊಡ್ಯೂಸ್ ಮಾಡಿ ನಾವು ಪ್ರೊಡ್ಯೂಸ್ ಮಾಡಿದ ಇನ್ಫಾರ್ಮೇಷನ್ನು ಕರೆಂಟ್ಲಿ ಯುಟಿಲೈಸ್ ಮಾಡಿಕೊಂಡು ಮತ್ತೆ ಮುಂದಿನ ಯಾವುದೋ ಒಂದು ಆಪರೇಷನ್ಗೆ ಆ ಇನ್ಫಾರ್ಮೇಷನ್ನ ರಾ ಡೇಟಾ ಆಗಿ ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದು ಈ ಡೇಟಾ ಪ್ರೊಸೆಸಿಂಗ್ ಸೈಕಲ್ ನಮಗೆ ತಿಳಿಸ್ಕೊಡ್ತೈತಿ. ಸಿಂಪಲ್ ಕಾನ್ಸೆಪ್ಟ್ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅಂದರೆ ನಾವು ಡೇಟಾನ ಅಕ್ಸೆಪ್ಟ್ ಮಾಡ್ತೀವಿ, ಅದಕ್ಕೆ ಸರ್ಟನ್ ಆಪರೇಷನ್ ಪರ್ಫಾರ್ಮ್ ಮಾಡಿ ಅದನ್ನು ಇನ್ಫಾರ್ಮೇಷನ್ ಆಗಿ ಜನರೇಟ್ ಮಾಡ್ತೀವಿ, ಜನರೇಟ್ ಮಾಡಿದ ಇನ್ಫಾರ್ಮೇಷನ್ ಯುಟಿಲೈಸ್ ಮಾಡ್ಕೊತೀವಿ. ಬಟ್ ಇನ್ನೊಂದು ಯಾವುದೋ ಸರ್ಟನ್ ಆಪರೇಷನ್ಸ್ಗೆ ಅಥವಾ ಅಡ್ವಾನ್ಸ್ ಆಪರೇಷನ್ಗೆ ನಾವು ಪ್ರೊಸೆಸ್ ಮಾಡಿದ ಇನ್ಫಾರ್ಮೇಷನ್ ಅದು ಮತ್ತೆ ವಾಪಸ್ ರಾ ಡೇಟಾ ಆಗಿ ಅಕ್ಸೆಪ್ಟ್ ಆಗುತ್ತೆ. ಇದು ಕಂಟಿನ್ಯೂಸ್ ಆಗಿರುತ್ತೆ. ಈಗ ಅಕ್ಸೆಪ್ಟ್ ಮಾಡಿದ ರಾ ಡೇಟಾ ಇನ್ಫಾರ್ಮೇಷನ್ ಆಗುತ್ತೆ, ಇನ್ಫಾರ್ಮೇಷನ್ ಇದ್ದು ಮತ್ತೆ ಇನ್ನೊಂದು ಯಾವುದೋ ಆಪರೇಷನ್ ಮತ್ತೆ ಆ ರಾ ಡೇಟಾ ಆಗಿ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ. ಇದು ಡೇಟಾ ಪ್ರೊಸೆಸಿಂಗ್ ಸೈಕಲ್. ಈ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಸೆವರಲ್ ಸ್ಟೇಜಸ್ ಆರ್ ಸೆವರಲ್ ಸ್ಟೆಪ್ಸ್ ಅನ್ನ ಕನ್ಸಿಸ್ಟ್ ಮಾಡ್ತದೆ. ಅದ್ರೊಳಗೆ ಒಂದೇದು ಡೇಟಾ ಪ್ರಿಪರೇಷನ್, ಡೇಟಾ ಇನ್ಪುಟ್, ಡೇಟಾ ಪ್ರೊಸೆಸಿಂಗ್, ಡೇಟಾ ಔಟ್ಪುಟ್ ಆ್ಯಂಡ್ ಡೇಟಾ ಸ್ಟೋರೇಜ್. ಈ ಡೈಗ್ರಾಮಕ್ಕೂ ಈ ಎಕ್ಸ್ಪ್ಲೈನ್ ಮಾಡೋಕ್ಕೂ ಸರ್ಟನ್ ಡಿಫ್ರೆನ್ಸಸ್ ಅದಾವ. ಇದ್ರೊಳಗೆ ನಮಗೆ ಡೇಟಾ ಪ್ರಿಪರೇಷನ್ ಮೆನ್ಷನ್ ಮಾಡಿಲ್ಲ, ಬಟ್ ನಾವು ಡೈಗ್ರಾಮೆಟಿಕಲಿ ರಿಪ್ರೆಸೆಂಟ್ ಮಾಡುವಂಥ ಪ್ರಿಪರೇಷನ್ ಡೇಟಾ ಪ್ರಿಪರೇಷನ್ ರಿಪ್ರೆಸೆಂಟ್ ಮಾಡ್ತೀವಿ. ಎಕ್ಸ್ಪ್ಲೈನ್ ಮಾಡುವಂಥ ಕಮ್ಯುನಿಕೇಶನ್ ಅನ್ನೋ ಒಂದು ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಬಟ್ ಇದ್ರೊಳಗೆ ಡೈಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಒಳಗೆ ನಾವು ಪ್ರೊಡ್ಯೂಸ್ ಮಾಡಿದ ಡೇಟಾನ ಎಲ್ಲೇ ಯಾವುದೇ ರೀತಿ ಕಮ್ಯುನಿಕೇಶನ್ ವೇ ಒಳಗೆ ಅದನ್ನು ಕಮ್ಯುನಿಕೇಟ್ ಮಾಡೋದನ್ನ ಮೆನ್ಷನ್ ಮಾಡೋಕ್ಕಿಲ್ಲ. ನೀವು ಅಬ್ಸರ್ವ್ ಮಾಡ್ರಿ, ಇದ್ರೊಳಗೆ ಸ್ಟೆಪ್ಸ್ ಇದ್ರೊಳಗೆ ನಾವು ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಸ್ಲೈಟ್ಲಿ ವೇರಿಯೇಷನ್ ಐತಿ. ಇದ್ರೊಳಗೆ ಡೇಟಾ ಪ್ರಿಪರೇಷನ್ ಇಲ್ಲ, ಇದ್ರೊಳಗೆ ಕಮ್ಯುನಿಕೇಶನ್ ಇಲ್ಲ. ಅಷ್ಟು ಬಿಟ್ಟರೆ ಆಲ್ಮೋಸ್ಟ್ ಆಲ್ ಎಲ್ಲವೂ ಕಾಂಪೋನೆಂಟ್ಸ್ ಅದಾವು ಈ ಡೇಟಾ ಪ್ರೊಸೆಸಿಂಗ್ ಸೈಕಲ್. ನಾವು ವಿ ಗೋಯಿಂಗ್ ಟು ಡಿಸ್ಕಸ್ ಈಚ್ ಸ್ಟೆಪ್ ಒನ್ ಬೈ ಒನ್. ಐ ಆಮ್ ಗೋಯಿಂಗ್ ಟು ಬಿ ಎಕ್ಸ್ಪ್ಲೈನಿಂಗ್ ವಿತ್ ರೆಸ್ಪೆಕ್ಟ್ ಟು ಡಯಾಗ್ರಾಮ್ ಆಸ್ ವೆಲ್ ಆಸ್ ದೀಸ್ ಸ್ಟೆಪ್ಸ್. ನಾನು ಎರಡೂ ರೀತಿಯೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಡೈಗ್ರಾಮೆಟಿಕ್ ಆಗಿ ರಿಪ್ರೆಸೆಂಟೇಷನ್ ಮಾಡಿದ್ದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಈ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಎರಡು ಸೇಮ್ ಅದಾವೆ, ಸ್ಲೈಟ್ಲಿ ಒಂದು ಎರಡು ಸ್ಟೆಪ್ಸ್ ಮಾತ್ರ ಚೇಂಜ್ ಅದಾವೆ. ಅಷ್ಟು ಬಿಟ್ಟರೆ ಮತ್ತೇನು ಡಿಫ್ರೆನ್ಸ್ ಇಲ್ಲ. ಇದನ್ನು ಡೈಗ್ರಾಮೆಟಿಕ್ ಆಗಿ ಹಿಂಗೆ ರಿಪ್ರೆಸೆಂಟ್ ಮಾಡಬೇಕು, ಎಕ್ಸ್ಪ್ಲೇನ್ ಮಾಡುವ ಹೊತ್ನಾಗ ಈ 5 ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಫಸ್ಟ್ ಒನ್ ಈಸ್ ಡೇಟಾ ಪ್ರಿಪರೇಷನ್. Data preparation is a step where we are going to be accumulating the data for submitting to an input device or submitting to an input operation. If we are going to be producing information from certain raw facts and figures in which I need to perform certain cleaning operations. Cleaning operations means data is accumulation of variety kind of attributes. Among those in which I am interested, those should be taken or those should be extracted and inputted to a input devices. That is called as a data preparation. If I am going to be considering an student entity or a student possessing certain different characteristics,
is possessing ID, name, father name, date of birth, address, so many kind of attributes the student is having. Student is possessing. Among these, I am going to be extracting or I am going to be interested in only few of his attribute. That is called as data cleaning. Data preparation. I am going to be choosing only selected attributes or selected data which need to be feeded for data processing. That is called as data preparation. ಡೇಟಾ ಪ್ರಿಪರೇಷನ್ ಅಂತಂದ್ರೆ ನನಗೆ ಯಾವುದೋ ಒಂದು ಡೇಟಾನ ಪ್ರೊಸೆಸ್ ಮಾಡಬೇಕಾಗೈತಿ. ಆ ಡೇಟಾ ಪ್ರೊಸೆಸ್ ಮಾಡ್ಬೇಕಂದ್ರೆ ಆ ಡೇಟಾಕ್ಕೆ ಸರ್ಟನ್ ಅದರ್ ಅಸೋಸಿಯೇಟೆಡ್ ಡೇಟಾ ಇನ್ಕ್ಲೂಡ್ ಇರ್ತಾವ. ನಮಗೆ ಅದ್ರೊಳಗೆ ಅಷ್ಟೂ ನನಗೆ ಇಂಟ್ರೆಸ್ಟ್ ಇರೋದಿಲ್ಲ. ನನಗೆ ಕೆಲವೊಂದಿಷ್ಟು ಡೇಟಾ ಮ್ಯಾಗ ಮಾತ್ರ ಇಂಟ್ರೆಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಅನ್ನೋ ಒಂದು ಎಂಟಿಟಿನ ನಾನು ಕನ್ಸಿಡರ್ ಮಾಡಿದ್ನಪ್ಪ ಅಂದ್ರೆ ಅಥವಾ ಆಬ್ಜೆಕ್ಟ್ ಅನ್ನು ಕನ್ಸಿಡರ್ ಮಾಡಿದ್ನಪ್ಪ ಅಂದ್ರೆ ಆ ಎಂಟಿಟಿಗೆ ಸೆವರಲ್ ಅಟ್ರಿಬ್ಯೂಟ್ಸ್ ಇರ್ತಾವೆ. ಸ್ಟೂಡೆಂಟಿಗೆ ರೋಲ್ ನಂಬರ್, ನೇಮ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್, ಸೋ ಮೆನಿ ಕೈಂಡ್ ಆಫ್ ಅಟ್ರಿಬ್ಯೂಟ್ಸ್ ಸ್ಟೂಡೆಂಟ್ ಪೊಸೆಸ್ ಮಾಡ್ತಿರ್ತಾನ. ಇದ್ರ ಒಳಗೆ ನನಗೆ ಕೇವಲ ಒಂದಿಷ್ಟು ಮ್ಯಾಗ್ ಅಷ್ಟೇ ಇಂಟ್ರೆಸ್ಟ್ ಇರುತ್ತೆ. ಅವು ಡೇಟಾನ ಅಕ್ಸೆಪ್ಟ್ ಮಾಡೋದು, ಅದನ್ನ ಇನ್ಫಾರ್ಮೇಷನ್ ಆಗಿ ಪ್ರೊಡ್ಯೂಸ್ ಮಾಡೋದು ಇಂಟ್ರೆಸ್ಟ್ ಇರುತ್ತೆ. ಈಗ ನೀವು ಅಷ್ಟನ್ನು ಕೊಟ್ಟು ನಮ್ಗೆ ಡೇಟಾ ಪ್ರೊಸೆಸಿಂಗ್ ಕೊಟ್ಟಿವಪ್ಪ ಅಂದ್ರೆ ಇಸ್ ಅ ಹೆಕ್ಟಿಕ್ ಜಾಬ್. ಅಂದ್ರೆ ಎಲ್ಲವನ್ನೂ ಡೇಟಾ ಅಕ್ಸೆಪ್ಟ್ ಮಾಡಿ ಅದನ್ನ ಪ್ರೊಸೆಸ್ ಮಾಡೋದಪ್ಪ ಅಂತಂದ್ರೆ ನನಗೆ ಲೆಂಗಿಯರ್ ಪ್ರೊಸೆಸ್ ಆಗುತ್ತೆ. ನನಗೆ ಇಂಟ್ರೆಸ್ಟ್ ಇರೋದು ಡೇಟಾ ಬರ್ತ್ ಮ್ಯಾಗ, ಅಥವಾ ನನಗೆ ಇಂಟ್ರೆಸ್ಟ್ ಇರೋದು ನೇಮ್ ಮ್ಯಾಗ, ಅಥವಾ ನನಗೆ ಇಂಟ್ರೆಸ್ಟ್ ಇರೋದು ರೋಲ್ ನಂಬರ್ ಮ್ಯಾಗ. ಅಂದ್ರೆ ಫ್ಯೂವರ್ ಡೇಟಾ ಅಷ್ಟೇ ಕನ್ಸಿಡರ್ ಮಾಡ್ತೀನಿ, ಅದನ್ನ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಕೊಡ್ತೀನಿ. ಅದನ್ನ ನಾವು ಡೇಟಾ ಪ್ರಿಪರೇಷನ್ ಅಂತ ಕರೀತಾರೆ. ಇನ್ ದಿಸ್ ಐ ಆಮ್ ಸೆಲೆಕ್ಟಿಂಗ್ ಆರ್ ಐ ಆಮ್ ಚೂಸಿಂಗ್ ಓನ್ಲಿ ದೋಸ್ ಸೆಲೆಕ್ಟೆಡ್ values which need to be submitted for data processing cycle. ಇದರೊಳಗೆ ಡೇಟಾ ಪ್ರಿಪರೇಷನ್ ಅಪ್ಪ ಅಂದ್ರೆ ನನಗೆ ಬೇಕಾಗಿದ್ದ ಅಟ್ರಿಬ್ಯೂಟ್ ಅಥವಾ ನನಗೆ ಬೇಕಾಗಿದ್ದ ಡೇಟಾನ ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಆ ಡೇಟಾನ ನಾನು ಡೇಟಾ ಪ್ರೊಸೆಸಿಂಗ್ ಸೈಕಲ್ಗೆ ಇನ್ಪುಟ್ಗೆ ಸಬ್ಮಿಟ್ ಮಾಡಕ್ಕೆ ರೆಡಿ ಇಟ್ಕೊಳ್ತೀನಿ. ಅದನ್ನ ಡೇಟಾ ಪ್ರಿಪರೇಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಈಸ್ ಡೇಟಾ ಇನ್ಪುಟ್. Data input means which is going to be accepting the variety kind of data which does not make any discrimination among data. It might be a video, it might be a audio, it might be a any kind of number, characters, alphabets, symbols. It is going to be accepting any variety kind of data which are needed for processing. Those are called as data input. In data preparation we selected only certain set of attributes and those are going to be fed for data input stage, in which it is accepting variety kind of data which does not make any discrimination among data, which able to accept variety kind of types. Means you are allowed to feed image data, you are allowed to feed video data, you are allowed to feed character data, numeric data or any symbolic data which are able to processed by this data processing cycle. Those are called as data input stage. Data input stage ಅಂದ್ರೆ ನಮಗೆ ಡೇಟಾ ಇನ್ಪುಟ್ ಸ್ಟೇಜ್ ಒಳಗೆ ಅದು ವೆರೈಟಿ ಕೈಂಡ್ ಆಫ್ ಡೇಟಾನ ಅಕ್ಸೆಪ್ಟ್ ಮಾಡ್ತೈತಿ. ಆ ಡೇಟಾ ಯೂಸ್ ಮಾಡ್ಬಿಟ್ಟು ಡೇಟಾ ಮ್ಯಾನಿಪ್ಯುಲೇಷನ್ ಮಾಡ್ತೈತಿ. ಡೇಟಾ ಇನ್ಪುಟ್ ಅಂತ ನಾನು ಕೇವಲ ನ್ಯೂಮರಿಕ್ ಫಾರ್ಮ್ನಾಗ ಡೇಟಾ ಎಂಟ್ರಿ ಮಾಡಾಕತ್ತೀನಿ ಅಥವಾ ಕ್ಯಾರೆಕ್ಟರ್ನಾಗ ಡೇಟಾ ಎಂಟ್ರಿ ಮಾಡಾಕತ್ತೀನಿ, ಹಂಗೆ ಯಾವುದಕ್ಕೂ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ. ಡೇಟಾ ಇನ್ಪುಟ್ ಅಂದ್ರೆ ಅದು ವೆರೈಟಿ ಕೈಂಡ್ ಆಫ್ ಡೇಟಾನ ಅಕ್ಸೆಪ್ಟ್ ಮಾಡ್ತೈತಿ. ಇಮೇಜ್ ಫೈಲ್ ಇರ್ಬೋದು, ವಿಡಿಯೋ ಫೈಲ್ ಇರ್ಬೋದು, ಯಾವ್ದು ಬೇಕಾದ ಫೈಲ್ ಫಾರ್ಮ್ಯಾಟ್ ಇರಲಿ ಆ ಎಲ್ಲ ವೆರೈಟಿ ಕೈಂಡ್ ಆಫ್ ಡೇಟಾನ ಅಕ್ಸೆಪ್ಟ್ ಮಾಡ್ತೈತಿ. ಅದನ್ನ ಡೇಟಾ ಇನ್ಪುಟ್ ಅಂತ ಕರಿತೀವಿ. ಇಲ್ಲಿ ಸಾರ್ಟ್ ಮಾಡ್ತೀವಿ, ಮೀನ್ಸ್ ಸೆಲೆಕ್ಟ್ ಮಾಡ್ತೀವಿ ಯಾವುದು ಬೇಕಂತೇಳಿ. ಆ ಸೆಲೆಕ್ಟ್ ಮಾಡಿದ್ದನ್ನ ಡೇಟಾ ಇನ್ಪುಟ್ ಕೊಡ್ತೀವಿ. ನಾವು ಡೇಟಾ ಇನ್ಪುಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಸ್ಟೇಜ್ ಇರೋದು ಡೇಟಾ ಪ್ರೊಸೆಸಿಂಗ್. ನೆಕ್ಸ್ಟ್ ಸ್ಟೇಜ್ data processing. Data processing in which these are the set of operations which are applied on a given data to produce as an information. We accepted data, that data is submitted to data processing. In this, it is applying a series of operations to produce even the raw data as an information. That is called as a data processing. ಡೇಟಾ ಪ್ರೊಸೆಸಿಂಗ್ ಅಂದ್ರೆ ನನಗೆ ಡೇಟಾ ಇನ್ಪುಟ್ ಲಿಂದ ಡೇಟಾ ಎಂಟ್ರಿ ಆಗೈತಿ. ಆ ಡೇಟಾಗ ಸೀರೀಸ್ ಆಫ್ ಆಪರೇಷನ್ ಅಥವಾ ಸೆಟ್ ಆಫ್ ಆಪರೇಷನ್ ಪರ್ಫಾರ್ಮ್ ಮಾಡಿ ಆ ರಾ ಡೇಟಾ ಒಳಗಿಂದ ನನಗೆ ಬೇಕಾಗಿದ್ದ ಇನ್ಫಾರ್ಮೇಷನ್
ಎಕ್ಸೆಪ್ಟ್ ಮಾಡ್ತೀವಿ, ಅದನ್ನ ಡೇಟಾ ಪ್ರೊಸೆಸಿಂಗ್ ಅಂತ ಕರಿತೀವಿ. ಡೇಟಾ ಪ್ರೊಸೆಸಿಂಗ್. ಈಗ ನ್ಯೂಮರಿಕ್ ವ್ಯಾಲ್ಯೂ ಕೊಟ್ಟಿದ್ರಪ್ಪ ಅಂದ್ರೆ ನ್ಯೂಮರಿಕ್ ವ್ಯಾಲ್ಯೂಗೂ ನ್ಯೂಮರಿಕ್ ಆಪರೇಷನ್ ಪರ್ಫಾರ್ಮ್ ಮಾಡಿ ಇನ್ಫಾರ್ಮೇಷನ್ ಜನರೇಟ್ ಮಾಡೋದು. ಕ್ಯಾರೆಕ್ಟರ್ ವ್ಯಾಲ್ಯೂ ಕೊಟ್ಟಿದ್ರಪ್ಪ ಅಂದ್ರೆ ಕ್ಯಾರೆಕ್ಟರ್ ವ್ಯಾಲ್ಯೂ ಮ್ಯಾನಿಪುಲೇಷನ್ ಮಾಡಿ ಡೇಟಾ ಇನ್ಫಾರ್ಮೇಷನ್ ಪ್ರೊಡ್ಯೂಸ್ ಮಾಡೋದು. ನೀವು ವಿಡಿಯೋ ಫೈಲ್ ಕೊಟ್ಟಿದ್ರಪ್ಪ ಅಂದ್ರೆ ವಿಡಿಯೋ ಫೈಲ್ ಪ್ರೊಡ್ಯೂಸ್ ಮಾಡಿ ವಿಡಿಯೋ ವಿಡಿಯೋ ಇನ್ಫಾರ್ಮೇಷನ್ ರೆಡಿ ಮಾಡೋದು ಈ ಡೇಟಾ ಪ್ರೊಸೆಸಿಂಗ್ ಸೈಕಲ್. ಈಗ ನೀವು CCTV ಫುಟೇಜ್ ಪ್ರೊಸೆಸ್ ಮಾಡಬೇಕಪ್ಪ ಅಂದ್ರೆ ಅದು ವಿಡಿಯೋ ಡೇಟಾನ ಪ್ರೊಸೆಸ್ ಮಾಡಿದಂಗೆ. ವಿಡಿಯೋ ಡೇಟಾ ನಮಗೆ CCTV ಫುಟೇಜ್ ಪ್ರೊಸೆಸ್ ಮಾಡಕತ್ತಪ್ಪ ಅಂದ್ರೆ ಅದು ವಿಡಿಯೋ ಡೇಟಾ. ನೀವು ಸ್ಯಾಟಲೈಟ್ಲಿಂದ ಬಂದಿದ್ದ ಇಮೇಜ್ ಪ್ರೊಸೆಸ್ ಮಾಡಕತ್ತಪ್ಪ ಅಂದ್ರೆ ಅದು ಇಮೇಜ್ ಡೇಟಾ. ತಿಳಿತಾ? ಅದು ಯಾವುದೇ ಕೈಂಡ್ ಆಫ್ ಡೇಟಾ ಯಾವುದೇ ಕೈಂಡ್ ಆಫ್ ಟೈಪ್ ಆಫ್ ಡೇಟಾನ ಪ್ರೊಸೆಸ್ ಮಾಡೋದು ಸ್ಟೆಬಿಲಿಟಿ ಇರುತ್ತೆ. ಆ ಡೇಟಾಕ್ಕೆ ಸೀರೀಸ್ ಆಫ್ ಆಪರೇಷನ್ ಪರ್ಫಾರ್ಮ್ ಮಾಡ್ತೈತಿ, ಮಾಡಿ ಅದನ್ನು ಇನ್ಫಾರ್ಮೇಷನ್ ಆಗಿ ಜನರೇಟ್ ಮಾಡ್ತೈತಿ. ಇದು ಡೇಟಾ ಪ್ರೊಸೆಸಿಂಗ್. Once we applied set of operations on a given data, we produced information. Now we are having two choices. Once we produce the information, produced information can directly send to an output unit. The produced information can be directly sent to an output unit, or else we are having storage unit. In this case, if what I feel that the produced information which might be used in future, that was I feel it is precious, then I may able to store that data into data storage unit. ನಮಗೆ ಡೇಟಾ ಪ್ರೊಸೆಸಿಂಗ್ ಮಾಡಾಕತ್ತೀವಿ. ಡೇಟಾ ಪ್ರೊಸೆಸ್ ಆದ್ಮ್ಯಾಗ ನನಗೆ ಈಗ ಎರಡು ಚಾಯ್ಸ್. ನನಗೆ ಪ್ರೊಡ್ಯೂಸ್ಡ್ ಆಗಿದ್ದ ಇನ್ಫಾರ್ಮೇಷನ್ಸನ್ನ ನಾನು ಡೈರೆಕ್ಟ್ಲಿ ಡೇಟಾ ಔಟ್ಪುಟ್ಗೆ ಸೆಂಡ್ ಮಾಡ್ಬೋದು. ಡೇಟಾ ಔಟ್ಪುಟ್ಗೆ ಅಂದ್ರೆ ಇನ್ಫಾರ್ಮೇಷನ್ ರೆಡಿ ಆಗೈತಿ, ಆ ಇನ್ಫಾರ್ಮೇಷನ್ಸನ್ನ ನನಗೆ ಯೂಸರ್ಗೆ ಡಿಸ್ಕ್ರೈಬ್ ಮಾಡಕ್ಕೆ ರೆಡಿ ಮಾಡಿಟ್ಕೊಳ್ಳೋದು. ಅದು ಒಂದು ವೇ. ಆದ್ರೆ ಇನ್ನೊಂದು ನಾವು ಪ್ರೊಡ್ಯೂಸ್ ಮಾಡಿದ ಇನ್ಫಾರ್ಮೇಷನ್ಸನ್ನ ಡೇಟಾ ಸ್ಟೋರೇಜ್ ಅಂತ ಕರೀತಾರೆ. ಇನ್ಫಾರ್ಮೇಷನ್ ಪ್ರೊಡ್ಯೂಸ್ ಮಾಡಿದ ಇನ್ಫಾರ್ಮೇಷನ್ ಇನ್ ಫ್ಯೂಚರ್ ನನಗೆ ಉಪಯೋಗ ಐತಿ, ನನಗೆ ಬೇಕಾಗಬಹುದು ಅಂತ ಅನಿಸ್ತಪ್ಪ ಅಂತಂದ್ರೆ ಅದನ್ನು ನಾವು ಡೇಟಾ ಸ್ಟೋರೇಜ್ಗೂ ಕಳಿಸ್ತೇವೆ. ಡೇಟಾ ಸ್ಟೋರೇಜ್. This data storage is a secondary storage device in which the information is stored for permanently. Whenever we require that information, we can be fetched from this data storage. Unless we once again go for the preparation, data input and manipulation. Apart from these steps, whatever the information which we stored in data storage, that can be directly accessed. For that we require this data storage. ಅಂದ್ರೆ ನಾವು ಪ್ರೊಡ್ಯೂಸ್ ಮಾಡಿದ ಇನ್ಫಾರ್ಮೇಷನ್ ನೀವು ಡೈರೆಕ್ಟ್ಲಿ ಸ್ಟೋರೇಜ್ ಯೂನಿಟ್ ಕಳಿಸಿದ್ರೆ ಅಂತ ಹೇಳಿರಿ. ನಾವೊಂದು ಏನೋ ಇನ್ಫಾರ್ಮೇಷನ್ ಪ್ರೊಡ್ಯೂಸ್ ಮಾಡಿದ್ದೆ ಇನ್ಫಾರ್ಮೇಷನ್ ಯೂಸರಿಗೆ ಡಿಸ್ಕ್ರೈಬ್ ಮಾಡಿದ್ದೆ. ಯೂಸರ್ ಆ ಇನ್ಫಾರ್ಮೇಷನ್ ನಾವೇನು ಸ್ಟೋರ್ ಮಾಡಿಲ್ಲ, ನಾವು ಡೇಟಾ ಇನ್ಪುಟ್ ಯೂಸರಿಗೆ ಕೊಟ್ವಿ, ಯೂಸರ್ ಯೂಸ್ ಮಾಡ್ಕೊಂಡ ಅದರ ಕೆಲಸ ಮುಗೀತು. ಮತ್ತೆ ಕೆಲವು ಸ್ವಲ್ಪ ದಿನಗಳ ನಂತರ ಅಥವಾ ಸ್ವಲ್ಪ ದಿವಸ ಆದ್ಮೇಲೆ ನನಗೆ ಆ ಇನ್ಫಾರ್ಮೇಷನ್ ಬೇಕಾಗತ್ತಪ್ಪ ಅಂತಂದ್ರೆ ನೀವು ಮತ್ತೆ ವಾಪಸ್ ಫಸ್ಟ್ ಸ್ಟೆಪ್ಲಿಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಡೇಟಾ ಪ್ರಿಪರೇಷನ್, ಡೇಟಾ ಇನ್ಪುಟ್ ಪ್ರೊಸೆಸ್ ಮಾಡಬೇಕು, ಮತ್ತು ಆಮೇಲೆ ಇನ್ಫಾರ್ಮೇಷನ್ ಎಕ್ಸೆಸ್ ಮಾಡಬೇಕು. ಬಟ್ ನೀವು ಇನ್ ಫ್ಯೂಚರ್ ಆ ಇನ್ಫಾರ್ಮೇಷನ್ ಬೇಕಾಗೈತಿ ಅಥವಾ ಬೇಕಾಗಬಹುದು ಅಂತ ನಿಮಗೆ ಅನ್ಸಿತ್ತಂದ್ರೆ ನೀವು ಸ್ಟೋರೇಜ್ ಯೂನಿಟ್ ಸ್ಟೋರ್ ಮಾಡಿದ್ರೆ ಡೈರೆಕ್ಟ್ಲಿ ಆ ಇನ್ಫಾರ್ಮೇಷನ್ಸ್ನ ಎಕ್ಸೆಸ್ ಮಾಡ್ಬೋದು. ಅದಕ್ಕೆ ನಮಗೆ ಡೇಟಾ ಸ್ಟೋರೇಜ್. It is a simply secondary storage concept. Whatever the information which we stored on this secondary or data storage unit which are permanently stored. Whenever we feel that the produced information is might be useful in future, in that case we are going to be storing that data to data storage and we are going to be accessing that data from this secondary storage devices. That is called as a data storage. Usually these are secondary storage devices, not a primary. Primary storage devices are volatile in nature. When power goes off, the data and instruction what we stored on RAM are get erased. For that, we are going to be using secondary storage device for storing data permanently into storage units. That is other choice or another choice for produced information can be sent to output unit or data storage. Once we produce the information, the produced information, now we are going to be sending to our output unit. Output unit which is able to describe the data to an user understandable format. I accepted the huge information, processed it. After processing, I need to be submit for an end user.
he can easily understand the processed informations. For that, we are going to be using variety kind of way to represent the data to an end user. These are the processed information can be described to an end user in the form of charts, in the form of graph, in the form of images, in the form of reports, in the form of audio, video. These are the different way in which we are going to be convincing the produced information to an end user. Those are called as data output. Data output ಅಂದ್ರೆ ನನಗೆ ಇನ್ಫಾರ್ಮೇಷನ್ ಡೇಟಾ ರಾ ಡೇಟಾನ ಅಕ್ಸೆಪ್ಟ್ ಮಾಡೀನಿ, ರಾ ಡೇಟಾನ ಇನ್ಪುಟ್ ಮಾಡೀನಿ, ಪ್ರೊಸೆಸ್ ಮಾಡಿದ ಡೇಟಾನ ಇನ್ಫಾರ್ಮೇಷನ್ ಆಗಿ ಎಂಡ್ ಯೂಸರ್ಗೆ ಕೊಡಬೇಕು. ಎಂಡ್ ಯೂಸರ್ಗೆ ಡೇಟಾನ ಹೆಂಗೆ ಕೊಡ್ಬೇಕು ಅಂತಂದ್ರೆ ಅವ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗೋ ವೇ ಒಳಗೆ ನನಗೆ ಡೇಟಾನ ಎಂಡ್ ಯೂಸರ್ಗೆ ಕೊಡಬೇಕು. ಅದಕ್ಕೆ ಡೇಟಾ ಔಟ್ಪುಟ್ ಅಂತ ಕರೀತಾರೆ. ಈ ಡೇಟಾ ಔಟ್ಪುಟ್ಗೆ ನಾವು ವೆರೈಟಿ ಕೈಂಡ್ ಆಫ್ ಟೆಕ್ನಿಕ್ ಅವರ ಮೆಥಡ್ ಯೂಸ್ ಮಾಡಿ ನಾವು ಇನ್ಫಾರ್ಮೇಷನ್ನ ಎಂಡ್ ಯೂಸರ್ಗೆ ಕನ್ವಿನ್ಸ್ ಆಗುವಂಗೆ ಕೊಡಬೇಕು. ನನಗೆ ಇನ್ಫಾರ್ಮೇಷನ್ ಪ್ರೊಡ್ಯೂಸ್ ಮಾಡೀನಿ, ಆ ಇನ್ಫಾರ್ಮೇಷನ್ಸನ್ನ ನನಗೆ ನ್ಯೂಮರಿಕ್ ಇನ್ಫಾರ್ಮೇಷನ್ ಐತೆ ಅಂತ ಹೇಳಿದೆ, ಹ್ಯೂಜ್ ನ್ಯೂಮರಿಕ್ ಇನ್ಫಾರ್ಮೇಷನ್ ಐತಿ. ಅದನ್ನು ನಾನು ಎಂಡ್ ಯೂಸರ್ಗೆ ಕೊಟ್ಟನಪ್ಪ ಅಂದ್ರೆ he cannot be easily recognize or easily understand that information. Instead of giving the whole numeric value, the same thing which I am going to be representing with the charts, graph or anything other format, then he can easily convey. Those techniques should be used in this data output. ಅಂದ್ರೆ ನನಗೆ ಇನ್ಫಾರ್ಮೇಷನ್ ಐತಿ, ಆ ಇನ್ಫಾರ್ಮೇಷನ್ಸ್ನ ನಾನು ಗ್ರಾಫ್ ಒಳಗೆ ಚಾರ್ಟ್ ಒಳಗೆ ಹೇಳಿದಪ್ಪ ಅಂದ್ರೆ ನಮಗೆ ಈಸಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ನಮ್ಮ ಕಾಲೇಜದ ಪಾಸಿಂಗ್ ಪರ್ಸೆಂಟೇಜ್ ಹೇಳಬೇಕಾಗಿದೆ. ಪಾಸಿಂಗ್ ಪರ್ಸೆಂಟೇಜ್ ನನಗೆ ಎನ್ ಅಂದ್ರೆ ಯಾವುದೋ ಒಬ್ಬ ಪೇರೆಂಟ್ಸ್ ಎನ್ಕ್ವೈರಿ ಬಂದಾರ, ಅವ್ರಿಗೆ ಈಸಿ ಕನ್ವಿನ್ಸ್ ಆಗ್ತೈತಪ್ಪ ಅಂತಂದ್ರೆ ನಾನು ಕಾಲೇಜ್ ಸ್ಟಾರ್ಟ್ ಆದಾಗಿಂತ ಹಿಡಿದು ಇಲ್ಲಿ ತನೂ ಎಲ್ಲ ಹುಡುಗರಿಗೆ ಇನ್ಫಾರ್ಮೇಷನ್ ಹೇಳೋಕೆ ಬಂತಪ್ಪ ಅಂದ್ರೆ ಅದು ಬೋರಿಂಗ್. ನನಗೆ ಅದ ಇನ್ಫಾರ್ಮೇಷನ್ಸನ್ನ ಚಾರ್ಟ್ ಒಳಗೆ ಹಾಕಿ ಹೇಳಿದಪ್ಪ ಅಂತಂದ್ರೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಾರ್ ಚಾರ್ಟ್ 2003 80%, 2004 85%, 2005 86. ಬಟ್ ನಾನು ಗ್ರಾಫ್ ಒಳಗೆ ರಿಪ್ರೆಸೆಂಟ್ ಮಾಡಿ ತೋರಿಸಿದಪ್ಪ ಅಂದ್ರೆ ಆ ಇನ್ಫಾರ್ಮೇಷನ್ಸ್ ಈಸಿಲಿ ಎಂಡ್ ಯೂಸರ್ ಕನ್ವಿನ್ಸ್ ಆಗುತ್ತೆ. ಅದನ್ನು ಡೇಟಾ ಔಟ್ಪುಟ್ ಅಂತ ಕರೀತಾರೆ. ಡೇಟಾ ಔಟ್ಪುಟ್. ಇನ್ ದಿಸ್ ಸ್ಟೇಜ್ we are describing the data to an end user as a user understandable format. If you are going to be giving the data which is not user understandable format, then that is not called as a data output. Whatever the information which you are delivering as a data input, which should be easily conveyable to an end user, those are called as a data output. To describe a data, we are using different categories or different kinds of way to describe data to an end user. Those are called as a data output. Next, ನಮಗೆ ಆ್ಯಕ್ಚುಲಿ ಇಲ್ಲೇ ಸ್ಟಾಪ್ ಆಗಬೇಕಾಗಿತ್ತು ಅಂದ್ರೆ ಡೇಟಾ ಪ್ರಿಪರೇಷನ್ ಮಾಡ್ಕೊಂಡ್ವಿ, ಡೇಟಾ ಇನ್ಪುಟ್ ಮಾಡ್ಕೊಂಡ್ವಿ, ಡೇಟಾ ಪ್ರೊಸೆಸ್ ಮಾಡಿದ್ವಿ, ಬೇಕಾಗಿದ್ದ ಡೇಟಾ ಸ್ಟೋರೇಜ್ ಮಾಡ್ಕೊಂಡ್ವಿ, ಅದಾದ್ಮೇಲೆ ಡೇಟಾ ಔಟ್ಪುಟ್ ತಿಳಿತಾ. ಈಗ ನಾವು ಪ್ರೊಡ್ಯೂಸ್ ಮಾಡಿದ ಇನ್ಫಾರ್ಮೇಷನ್ ಐತಲ್ಲ, ವಾಪಸ್ ಇನ್ನೊಂದು ಯಾವುದೋ ಆಪರೇಷನ್ಗೆ ರಾ ಡೇಟಾ ಆಗುತ್ತೆ. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ನಮ್ಮ ಕಾಲೇಜಿದ್ದು ಇನ್ಫಾರ್ಮೇಷನ್ ಪ್ರೊಸೆಸ್ ಮಾಡಿದೆ. ನಮಗೆ 2019 ನಮಗೆ 85% ರಿಸಲ್ಟ್ ಮಾಡಿವಿ. 85%. ಈಗ ನಾನು ನೆಕ್ಸ್ಟ್ ಡೇಟಾ ಪ್ರೊಸೆಸ್ ಮಾಡಕತ್ತೀನಿ ಅಂದ್ರೆ 2020 ಡೇಟಾ ಪ್ರೊಸೆಸ್ ಮಾಡಕತ್ತಪ್ಪ ಅಂತಂದ್ರೆ ಆ ನೆಕ್ಸ್ಟ್ ಆಪರೇಷನ್ಗೆ ಇದು ನಮಗೆ ರಾ ಡೇಟಾ. ನಾನು ಪ್ರೀವಿಯಸ್ಲಿ ಮಾಡಿದ ಇನ್ಫಾರ್ಮೇಷನ್ ನೆಕ್ಸ್ಟ್ ಮಾಡೋ ಆಪರೇಷನ್ಗೆ ರಾ ಡೇಟಾ ಆಗುತ್ತೆ. ಅದಕ್ಕೆ ಇದನ್ನ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅಂತ ಕರೀತಾರೆ. ನಾವು ಪ್ರೊಡ್ಯೂಸ್ ಮಾಡಿದ ಇನ್ಫಾರ್ಮೇಷನ್ ಇನ್ನೊಂದು ಯಾವುದೋ ಆಪರೇಷನ್ಗೆ ಮತ್ತೆ ವಾಪಸ್ ಅದು ರಾ ಡೇಟಾ ಆಗುತ್ತೆ. ರಾ ಡೇಟಾ. It is how the data is flowed in data processing cycles. We are having one more point, that is communication. Nowadays, communication technology are playing a very vital role in day-to-day life. We are able to access the data from anywhere from the universe, and we can store in different places, and we can deliver data to the particular user. These are going to be done with help of
communication. Whatever the information which are produced, those should be easily transmittable and easily transferred to our respective users. These are called as a communication technology, through which we are going to be delivering the data to the respective user. Those are called as communications. Andre data produce ಮಾಡಿ information produce ಮಾಡಿದ್ರಿ, ಈ informations ಅನ್ನ ನನಗೆ ಈಸಿಲಿ ಡಿಲಿವರೇಬಲ್ ಇರಬೇಕು ಅಥವಾ ಈಸಿಲಿ ಟ್ರಾನ್ಸ್ಫರೇಬಲ್ ಇರಬೇಕು. ಅವನ್ನ ನಾವು ಕಮ್ಯುನಿಕೇಶನ್ ಅಂತ ಕರಿತೀವಿ. ಪ್ರೊಡ್ಯೂಸ್ ಮಾಡಿದ ಇನ್ಫಾರ್ಮೇಷನ್ಸ್ ನನಗೆ ಎಂಡ್ ಯೂಸರಿಗೆ ಈಸಿ ಟ್ರಾನ್ಸ್ಫರ್ ಆಗಕ್ಕ ಅಥವಾ ಈಸಿ ಕಮ್ಯುನಿಕೇಟ್ ಆಗಕ್ಕ ನಾವು ಫೆಸಿಲಿಟಿ ಪ್ರೊವೈಡ್ ಮಾಡಬೇಕು. ಅದನ್ನ ಕಮ್ಯುನಿಕೇಶನ್ ಅಂತ ಕರೀತಾರೆ. Communication is nothing but exchanging of informations. It might be anything: audio, video, image, text, numeric, any format. These should be provide easy way or easy method for exchanging of producing information. Those are called as communications. That's all from data processing cycle.